ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ನೋಡ್ಕೊಂಬರೋಣ ಬನ್ನಿ. ಇವಾಗ ಮನೆಯವ್ರು ಎಲ್ಲರೂ ಹೊರಟಿದ್ದಾರೆ. ಇನ್ನೇನೊಂದು 5 ಮಿನಿಟ್ಸು ಬರೋ ಹಂಗಿದೆ. ಹಾಗಾಗಿ ಕಾಲ್ ಬಂದಿತ್ತಲ್ಲ, ಅದು ಗೊತ್ತಾಗ್ಬಿಟ್ಟು ಇವನು ಆಚೆ ಹೋಗೋಣ, ವ್ಯಾನ್ ಬರುತ್ತೆ, ಎಲ್ಲ ಬರ್ತಾರೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದಾನೆ. ಈಗ ಅವ್ರು ಬರ್ತಾರೆ ಅಂತ ಗೊತ್ತಾಗೋಯ್ತಲ್ಲ, ಸೊ ಅವ್ನು ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ದಾನೆ. ಕೆಳಗಡೆ ಹೋಗೋಣ ಅಂತ ಅಂದ್ಕೊಂಡು. ಅವ್ನು ಹಿಂಗೆ ಇರುತ್ತೆ ಅವ್ನ ರಿಯಾಕ್ಷನ್ ಎಲ್ಲರೂ ನೋಡಿದಾಗ. ಅವನು ಎಷ್ಟು ಖುಷಿ ಪಡ್ತಾನೆ. ಅದನ್ನು ಹಾಕಿದ್ದೀನಿ ವೀಡಿಯೋನ, ನೋಡಿ ಒಂದ್ಸಲ. ಅವರೇ ಬರ್ತಾರೆ, ಗೊತ್ತಿಲ್ವ ಅವ್ರಿಗೆ? ಬರೋದು ಗೊತ್ತಿಲ್ವಾ? ಬರಲಿ ಬಿಡು ಅವರೇ, ನಾವ್ಯಾಕೆ ಆಚೆ ಬರಬೇಕು ಅಲ್ವಾ? ನಡಿ ಮನೆಗೆ ಹೋಗೋಣ ನಾವು ಒಳಗಡೆ. ಹಾಂ, ಏನು ಯಾಕೆ ಬೇಡ? ಮತ್ತೇನು ಮಾಡ್ತೀಯ ಇಲ್ಲಿ? ಏನು ಬರ್ತೀಗ? ವ್ಯಾನ್ ಎಲ್ಲಿ ಬರುತ್ತೆ? ಎಲ್ಲಿ ಬರುತ್ತೆ ವ್ಯಾನ್? ಯಾರು ಬಂದಿದ್ದು? ಬಂದ್ರು ಬಂದು ಯಾರದು? ಇಲ್ಲಿ ಗೇಟ್ ಓಪನ್ ಮಾಡು ಮೊನ್ನೆ ಇಲ್ಲಿ ಓಪನ್ ಮಾಡು, ಲಾಕ್ ಓಪನ್ ಮಾಡು. ಅವನ ಖುಷಿನ ಅವ್ನು ಹಂಗೆ ಅವ್ನ ಮುಖದಲ್ಲೇ ತೋರಿಸ್ಬಿಡ್ತಾನೆ. ಮುಖ ಎಲ್ಲ ಒಂಥರ ಇಚ್ಕೊಂಬಿಡೋದು, ಹಂಗೆ ಅವ್ನ ಖುಷಿನ ಎಕ್ಸ್ಪ್ರೆಸ್ ಮಾಡಿಬಿಡ್ತಾನೆ. ಅಲ್ಲಿ ಮಳೆ ಬೇರೆ ಬರ್ತಾಯಿತ್ತು, ಹನಿ ಆಗ್ತಿತ್ತು. ನಾವು ಕೆಳಗಡೆ ಹೋಗೋ ಅಷ್ಟರಲ್ಲಿ ಮಳೆ ಶುರುವಾಯಿತು. ಸೊ ನಾನು ಫುಲ್ಲು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಲಾಸ್ಟ್ ಟೈಮ್ ಫುಲ್ಲು ವೀಡಿಯೋ ಮಾಡಿದ್ದೆ, ಅವನು ಎಷ್ಟು ಖುಷಿಪಟ್ಟ ಅಂತ. ಬಟ್ ಈ ಸಲ ಅಷ್ಟು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅವ್ರ ದೊಡ್ಡಮ್ಮ ಬಂದಿದ್ದ ತಕ್ಷಣ ಪಟಾಕಿ ಕೊಟ್ಟಳು. ಅದು ನೋಡಿ ನನಗೆ ತುಂಬ ಖುಷಿ ಆಗ್ಬಿಡ್ತು. ಅದನ್ನು ಕೊಟ್ಟಿದ ತಕ್ಷಣ ಕೆಳಗಡೆ ಹೋಗೋಣ, ಪಟಾಕಿ ಹೊಡಿಯೋಣ ಅಂದ್ಕೊಂಡು ಹೋದ. ಎಲ್ಲ ಆ್ಯಕ್ಚುಲಿ ಇವರೆಲ್ಲ ಬರೋದೇ ಇವನಿಗೋಸ್ಕರ, ನನಗೋಸ್ಕರ ಇವ್ರು ಬರ್ತಿಲ್ಲ. ಇವರೆಲ್ಲ ಬರ್ತಿರೋದೇ ಇವನಿಗೋಸ್ಕರ. ನಾವೇ ಹೋಗ್ತೀವಿ, ಮಾಡ್ಕೊಂಡಿದೀವಿ ನಾವು. ತಲೆ ಒಡ್ಸ್ಕೊತಾನೆ, ಸುಮ್ಮನಿರು ಮಣಿ. ಎಲ್ಲ ಒಂದು ರೌಂಡ್ ಮಲಗಿದ್ದಿದ್ರು. ಅವರು ಆ್ಯಕ್ಚುಲಿ 5 ಗಂಟೆಗೆ ಹೊರಟಿದ್ದು. ಇಲ್ಲಿ ಬಂದು ತಲುಪೋ ತನಕ 11 ಗಂಟೆ 11:15 ಆಗೋಯ್ತು. ಜರ್ನಿ ಮಾಡಿ ಸ್ಟ್ರೈನ್ ಆಗಿತ್ತಲ್ಲ, ಸೊ ಎಲ್ಲ ಊಟ ಮಾಡ್ಕೊಂಡು ಒಂದು ಸಲ ಎಲ್ಲ ಮಲ್ಕೊಂಬಿಟ್ಟಿದ್ವಿ. ಅವನು ಮಲಗಿದ್ದೆದ್ದು ಮತ್ತೆ ಎಲ್ಲ ನೆನೆಸ್ಕೊಂಡ, ಇವರೆಲ್ಲ ಇದ್ದರು ಇಲ್ಲ ಅಂತ. ಅದನ್ನು ನೆನೆಸ್ಕೊಂಡೆ ಅವ್ನು ಪಟ್ಟಂತ ಎಚ್ಚರ ಆಗಿದ ತಕ್ಷಣ ಎದ್ದು ಹಾಲಲ್ಲಿ ಬಂದು ಎಲ್ಲರನ್ನೂ ಹುಡುಕ್ತಾ ಇದ್ದ. ಆಮೇಲೆ ಸಂಜೆ ಅವನಿಗೆ ಎದ್ದ ಮೇಲೆ ತಿನ್ನೋದಕ್ಕೆ ಆಮ್ಲೆಟ್ ಮಾಡಿಕೊಟ್ಟಿದ್ದೆ. ಸುಮಾರು ದಿವಸ ಆಗಿತ್ತು, ಬರೀ ಮೊಟ್ಟೆನೇ ಕೊಡ್ತಾಯಿದ್ದೆ. ಸೊ ಒಂಚೂರು ಚೇಂಜ್ ಮಾಡೋಣ ಅಂತಂದ್ಬಿಟ್ಟು ಆಮ್ಲೆಟ್ ಮಾಡಿ ಕೊಟ್ಟೆ ಇವತ್ತು. ಅದೇನಾಗಿತ್ತು, ಮೊಟ್ಟೆ ತಂದ್ವಲ್ಲ, ನಾನು ಮೆಟ್ಲತ್ಬೇಕಾದ್ರೆ ಒಂಚೂರು ಗೋಡೆಗೆ ತಾಗಿಸ್ಬಿಟ್ಟು ಒಂದು ಮೊಟ್ಟೆ ಓಪನ್ ಆಗಿಬಿಟ್ಟಿದೆ. ಒಂಚೂರು ಬ್ರೇಕ್ ಆಗಿತ್ತು. ಇನ್ನು ಇಟ್ಟರೆ ಹಾಳಾಗುತ್ತೆ ಅಂದ್ಬಿಟ್ಟು ಇವತ್ತೇ ಮಾಡಿಬಿಟ್ಟೆ. ಇವತ್ತು ಆ್ಯಕ್ಚುಲಿ ಅವನಿಗೆ ಬೇರೆ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆದರೆ ಅದು ಮೊಟ್ಟೆ ಸ್ವಲ್ಪ ಬ್ರೇಕ್ ಆಯ್ತಲ್ಲ ಅಂದ್ಬಿಟ್ಟು ಬಿಡು, ಆಮ್ಲೆಟೇ ಕೊಟ್ಬಿಡೋಣ ಇವತ್ತು, ನಾಳೆ ಅದು ಚೇಂಜ್ ಮಾಡ್ಕೊಂಡ್ರಾಯ್ತು ಅಂತ ಬದಲಾಯಿಸಿದೆ. ಆಮೇಲೆ ಹಾಕೋ ಒಂದೇ ಒಂದು ಆಮ್ಲೆಟ್ಟಿಗೆ ಯಾರೋ ಮಿಷಿನೆಲ್ಲ ಬಿಸಿ ಮಾಡಿಕೊಂಡು ಅದಕ್ಕೆ ವೆಯ್ಟ್ ಮಾಡ್ಕೊಂಡಿರೋರು ಅಂದ್ಬಿಟ್ಟು ಸುಮ್ಮನೆ ಹಂಗೆ ದೋಸೆ ಕಲ್ಲಲ್ಲೇ ಹಾಕ್ಬಿಟ್ಟೆ ಇವತ್ತು. ಫಸ್ಟ್ ಟೈಮ್ ನಮ್ಮ ಮನೇಲಿ ದೋಸೆ ಕಲ್ಲಲ್ಲಿ ಆಮ್ಲೆಟ್ ಹಾಕಿರೋದು, ಯಾವತ್ತೂ ಹಾಕಿರಲಿಲ್ಲ. ಹಂಗೂ ಬರ್ತಾ ಸ್ವಲ್ಪ ಸೋಂಬೇರಿತನ, ಕೆಲಸ ಜಾಸ್ತಿ ಆದಷ್ಟು ಹಿಂಗೆ ಮಾಡಿದೆ. ಆ್ಯಂಡ್ ಇದು ಅದರ ನೆಕ್ಸ್ಟ್ ಡೇ ವಿಡಿಯೋ. ನಾನು ಬಂದಿದ್ದನ್ನೆಲ್ಲ ನೋಡಿಕೊಂಡು ಸಕ್ಕರೆ ಬೈಲು. ಸೊ ಚೆನ್ನಾಗಿತ್ತಲ್ಲ, ಹಂಗಾಗಿ ಇವ್ರನ್ನೂ ಎಲ್ಲರನ್ನೂ ಕರ್ಕೊಂಬಂದೆ. ಇವರು ಎಲ್ಲ ನೋಡಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಸಕ್ಕರೆ ಬೈಲಿಗೆ ಬಂದಿದ್ದೀವಿ. ಇವತ್ತಿನ ವ್ಲಾಗ್ ಹಿಂಗಿರುತ್ತೆ ನೋಡಿ. ಇಲ್ಲಿ ಒಂದೊಂದು ಸಲ ಬಂದಾಗಲೂ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅವತ್ತು ನಾವು ಸಂಡೇ ಬಂದಿದ್ವಿ, ಫುಲ್ಲು ಗಿಜಿ ಅಂತಿದ್ರು. ಬಟ್ ಇವತ್ತು ಬೇರೆ ದಿವಸ ಆಗಿದ್ದರಿಂದ ಜನಗಳಷ್ಟು ಇರಲಿಲ್ಲ, ತುಂಬ ಕಮ್ಮಿ ಇದ್ದರು. ಅದೊಂಥರ ಫ್ರೀಯಾಗಿತ್ತು ಅಂತ ಅನ್ನಿಸ್ತು ನನಗೆ ಅವತ್ತಿಗೂ ಇವತ್ತಿಗೂ. ಮತ್ತು ಪ್ರೈಸ್ ಕೂಡ ಅಷ್ಟೇ, ಹೊರ್ಗಡೆ ಸ್ನ್ಯಾಕ್ಸ್ ಎಲ್ಲ ಸೇಲ್ ಮಾಡ್ತಿದ್ರಲ್ಲ, ಸಂಡೇ ಟೈಮ್ ಬಂತು ಅಂದರೆ ಫುಲ್ಲು
ಜಾಸ್ತಿ ಮಾಡಿಬಿಡ್ತಾರೆ. 10 ರುಪೀಸು 20 ರುಪೀಸ್ ಜಾಸ್ತಿ ಹೇಳ್ಬಿಡ್ತಾರೆ. ಇನ್ನು ನಾರ್ಮಲ್ ಡೇಸಲ್ಲೆಲ್ಲ ಫುಲ್ ರೇಟೆಲ್ಲ ಇಳಿಸ್ಬಿಟ್ಟಿರ್ತಾರೆ. ಅದು ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಹಿಂಗೂ ಮಾಡ್ತಾರೆ ಇವರೆಲ್ಲ ಅಂತ ನನಗೆ. ಒಬ್ಬೊಬ್ಬರ ಜೊತೆ ಬಂದಾಗಲೂ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಪ್ಲೇಸ್ ಒಂದೇ ಆಗಿದ್ರೂ ಅವತ್ತು ನಾನು ಮಣಿ ಪುನರ್ವ ಇಬ್ಬರೇ ಬಂದ್ವಿ, ಬಟ್ ಇವತ್ತು ಫ್ಯಾಮಿಲಿ ಎಲ್ಲ ಬಂದಿದ್ವಿ. ಹಾಗಾಗಿ ಅದು ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಇರುತ್ತೆ, ಪ್ಲೇಸ್ ಒಂದೇ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಬಟ್ ಅವತ್ತಿಗಿಂತ ಇವತ್ತು ಸ್ವಲ್ಪ ಮಳೆ ಜಾಸ್ತಿ ಇತ್ತು ಅಂತ ಅನ್ನಿಸ್ತು ಫುಲ್ಲು. ಯಾಕಂದರೆ ಕಂಟಿನ್ಯೂಸ್ ಆಗಿ ಅಷ್ಟು ದಿವಸದಿಂದ ಮಳೆ ಆಗ್ತಾನೆ ಇದ್ದಿದ್ದರಿಂದ ನೆಲ ಎಲ್ಲ ಫುಲ್ಲು ಏನು ಹೇಳೋದು, ಹಂಗೆ ಆಗ್ಬಿಟ್ಟಿತ್ತು ನೆಲ. ಬೇಜಾರು ಅನಿಸ್ಬಿಡೋದಪ್ಪ ಈ ಮಳೆ ನಿಜವಾಗ್ಲೂ. ಎನಿ ಟೈಮ್ ಮಳೆ ಬೀಳೋ ಸೈಡಲ್ಲೆಲ್ಲ ಜನಗಳು ಹೆಂಗಿರ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಆಲ್ರೆಡಿ ನಾನು ಲಾಸ್ಟ್ ಟೈಮೇ ಎಲ್ಲ ಒಳಗಡೆ ಇಳಿದು ಆನೆ ಎಲ್ಲ ಮುಟ್ಟಿ ಚೆನ್ನಾಗಿ ಖುಷಿಪಟ್ಟು ಒಂಥರ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಎಂಜಾಯ್ ಮಾಡಿದೆ. ಹಂಗಾಗಿ ನಾನು ಈ ಸಲ ನೀರು ಒಳಗಡೆನೇ ಇಳಿಲಿಲ್ಲ, ಬೇಡ ಇಳಿಯೋದು ಅಂತ ಅಂದ್ಕೊಂಡೆ. ಇವತ್ತು ಜಸ್ಟ್ ನೋಡ್ಕೊಂಡು ಸುಮ್ಮನೆ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಜಾಸ್ತಿ ವೀಡಿಯೋನೂ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಆಲ್ರೆಡಿ ತೋರಿಸಿರೋದನ್ನೇ ಪದೇ ಪದೇ ಏನು ತೋರಿಸೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು, ಯಾಕಂದ್ರೆ ನೋಡೋರಿಗೂ ಬೋರಿಂಗ್ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ, ಜಸ್ಟ್ ನೋಡ್ಕೊಳ್ಳೋದು ಎಂಜಾಯ್ ಮಾಡೋದು ಅಷ್ಟೇ ಈ ಸಲ ನಾನು ಮಾಡಿದ್ದು. ಏನಾಯ್ತು? ಬಟ್ ಇಲ್ಲಿ ಆನೆಗಳಿಗೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಕೆಲವೊಂದು ಆನೆಗಳು ಕಾಡಿಗೆ ಹೋಗಿರ್ತೀವಲ್ಲ ರಾತ್ರಿ, ಅಲ್ಲಿ ಬೇರೆ ಆನೆಗಳ ಜೊತೆ ಗುದ್ದಾಡ್ತಾವೋ ಅಥವಾ ಏನು ಮಾಡ್ಕೊಂಡು ಗಾಯ ಮಾಡ್ಕೊತಾವೋ, ಇಲ್ಲ ಆ ಆನೆಗಳೇ ಒಂದಕ್ಕೊಂದು ಗುದ್ದಾಡಿರ್ತಾವೋ ಏನೋ ಗೊತ್ತಿಲ್ಲ. ಕೆಲವೊಂದು ಅಲ್ಲಲ್ಲಿ ಸ್ವಲ್ಪ ಗಾಯ ಮಾಡ್ಕೊಂಡಿದ್ದು, ಅವಕ್ಕೆಲ್ಲದಕ್ಕೂ ಸ್ನಾನ ಆದಮೇಲೆ ಔಷಧಿ ಎಲ್ಲ ಹಚ್ತಾರೆ. ಸೊ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಅಂತ ಅನ್ನಿಸ್ತು. ಪುನಃ ಅಲ್ಲಿಂದ 12:30ಗೆ ಅದಕ್ಕೆ ಫುಡ್ ಕೊಡೋದು ಅಂತ ಹೇಳಿದ್ರು. ಹಂಗಾಗಿ ತುಂಬ ಹೊತ್ತು ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಈ ಸಲ ಸ್ವಲ್ಪ ರೂಟ್ ಚೇಂಜ್ ಮಾಡಿದ್ವಿ. ಸೇಮ್ ಡಿಸ್ಟೆನ್ಸು, ಬಟ್ ಭದ್ರಾ ಮೇಲ್ದಂಡೆ ಕಡೆಯಿಂದ ಹೋಗೋಣ ಅಂತ ಬಂದ್ವಿ. ಆಗ ಅಂದಿವೆ ಏರ್ಪೋರ್ಟ್ ಸಿಕ್ತು. ಏರ್ಪೋರ್ಟ್ ಹತ್ರ ಒಳಗಡೆ ಅಂತೂ ಬಿಡಲ್ಲ, ಅಟ್ಲೀಸ್ಟ್ ಆಚೆ ನೋಡಿಕೊಂಡು ಫೋಟೋ ತೊಗೊಂಡು ಹೋಗೋಣ ಅಂದ್ಬಿಟ್ಟು ನಿಂತಿದ್ವಿ. ಅಷ್ಟು ಕರೆಕ್ಟಾಗಿ ಫ್ಲೈಟು ಹೋಗ್ತಾ ಇತ್ತು. ಬಂದಿದ್ದಕ್ಕೂ ಪಾಪು ಇದೊಂದು ನೋಡಿರಲಿಲ್ಲ, ಎಲ್ಲದೂ ನೋಡಿದ್ದ, ಫ್ಲೈಟ್ ಒಂದು ನೋಡಿರಲಿಲ್ಲ. ಅವ್ನಿಗೆ ಅದೊಂದು ತೋರಿಸ್ದಂಗೆ ಅನ್ನಿಸ್ತು. ನೋಡ್ತಾ ಇದ್ದೀನಿ, ವೀಡಿಯೋ ಹಂಗೆ ಮಾಡ್ಕೊತಾನೆ ಇದ್ದೀನಿ. ನೋಡ್ತಿದ್ದಂಗೆ ಅದು ಹಂಗೆ ಮೋಡದೊಳಗಡೆ ಹೊರಟೆ ಹೋಗ್ಬಿಡ್ತು. ಹಾಗೆ ನೋಡಿಕೊಂಡು ಅಲ್ಲೇ ಆಚೆ ಒಂದೆರಡು ಫೋಟೋಸ್ ತೊಗೊಂಡು ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ. ಈ ರೂಟಲ್ಲೇ ಬಂದರೆ ಯೂನಿವರ್ಸಿಟಿ ಸಿಗುತ್ತೆ ಮತ್ತು ಭದ್ರಾ ಡ್ಯಾಮ್ ಸಿಗುತ್ತೆ. ನಾವು ಭದ್ರಾ ಡ್ಯಾಮ್ಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಬಟ್ 2 ಮಂತ್ಸಿಂದ ಅಲ್ಲಿ ಬಿಡ್ತಾ ಇಲ್ವಂತೆ, ಯಾರೋ 2 ಮೆಂಬರ್ಸ್ ತೀರ್ಕೊಂಡಿದ್ದಾರೆ ಅಂದ್ಬಿಟ್ಟು 2 ಮಂತ್ಸಿಂದ ಬಿಡ್ತಿಲ್ಲ, ಇನ್ನೂ ಒಂದು 3 ಮಂತ್ಸ್ ಬಿಡಲ್ಲ ಅಂತ ಹೇಳಿದ್ರು. ಸೊ ಹಾಗೆ ನೋಡಿಕೊಂಡು ಬಂದ್ಬಿಟ್ವಿ ಆಚೆನೆ. ಇಲ್ಲಿ ನೆರಳು ಬೆಳಕಿನ ಆಟ ಆಡ್ತಾಯಿದ್ದಾರೆ ಅಲ್ಲಿ ಅಮ್ಮ ಮಗ ಇಬ್ಬರೂ. ಜಿಂಕೆ ಮತ್ತು ನಾಯಿ ಅಂದ್ಕೊಂಡೆಲ್ಲ ತೋರಿಸ್ಕೊಂಡು, ನೆರಳು ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾನೆ. ಹಂಗೆ ಗೋಡೆಯಲ್ಲಿ ಅವನ ನೆರಳನ್ನು ಅವನೇ ನೋಡಿಕೊಂಡು ಪುನರ್ವ ನಿಂತಿದ್ದಾನೆ, ಪುನರ್ವ ಕೂತಿದ್ದಾನೆ, ಪುನರ್ವಂಗೆ ಹೊಡಿತೀನಿ ಅಂದ್ಕೊಂಡು ಅವನ ನೆರಳು ಜೊತೆ ಅವನೇ ಎಂಜಾಯ್ ಮಾಡ್ತಾನೆ. ಇಲ್ಲಿ ಮಲಗಿಸೋ ಟೈಮ್ ಬಂತು, ಬಟ್ ಮಲ್ಕೊಳ್ದೆ ಸಿಕ್ಕಾಬಟ್ಟೆ ಆಟ ಆಡ್ತಿದ್ದ. ಇವರೆಲ್ಲ ಬಂದುಬಿಟ್ರೆ ಹೀಗೆ ಒಂದು ಮಲಗ್ಸೋಕ್ಕೆ ಭಾಳ ಕಷ್ಟಪಡ್ಬೇಕು ನಾನು. ಖುಷಿಗೆ ಅವ್ನು ಮಲಗೋದೇ ಇಲ್ಲ. ಕೊನೆಗೆ ಅವ್ರಿಗೆ ಸಾಕಾಗಿ ಫೋರ್ಸ್ಫುಲಿ ಲೈಟ್ ಆಫ್ ಮಾಡಿ ಆಮೇಲೆ ಮಲಗಿಸ್ಬೇಕು ಇವನ್ನ. ಅಲ್ಲಿ ತನಕನೂ ಹೀಗೆ ಆಟ ಆಡ್ತಾನೆ. ಅವ್ನಿಗೇನೋ ಗೊತ್ತಿಲ್ಲ, ಈ ಥರ ಕೆಳಗಡೆ ಬೆಡ್ಶೀಟೆಲ್ಲ ಚಾಪೆ ಎಲ್ಲ ಹಾಕ್ಬಿಟ್ರೆ ಅವ್ನಿಗೆ ಪಲ್ಟಿ ಹೊಡಿಬೇಕು ಅನ್ನೋದು ಬಂದುಬಿಟ್ಟಿದೆ. ಈಗ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ಯಾರಿಗಾದರೂ ನಿಮಗೆ ಪ್ರಮೋಷನ್ ಅವಶ್ಯಕತೆ ಇದ್ದರೆ, ಅಂದರೆ ನಿಮ್ಮದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಯಾವುದಾದ್ರೂ ಸರಿ ನಿಮಗೆ ಪ್ರಮೋಷನ್ ವಿಡಿಯೋ ಏನಾದರೂ ಬೇಕು ಅಂತ ಅಂದರೆ ಇಲ್ಲಿ ನಾನು ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಅವ್ರ ಹೆಸರು ಧನ್ವೀರ್ ಅಂತ. ಪ್ರಮೋಷನ್ ವೀಡಿಯೋಸ್ ಎಲ್ಲರೂ ನಿಮಗೆ ಮಾಡಿಕೊಡ್ತಾರೆ. ಅವರ ಇನ್ಸ್ಟಾಗ್ರಾಮಲ್ಲಿ
ಅವ್ರು ಅಪ್ಲೋಡ್ ಮಾಡಿಕೊಡ್ತಾರೆ. ತುಂಬ ಫಾಲೋವರ್ಸ್ ಇದ್ದಾರೆ. ಅವ್ರದ್ದು ಪೇಜ್ ನೇಮ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಥವಾ ವಿಸಿಟ್ ಮಾಡಿ ನೋಡಿ. ಯಾಕಂದರೆ ಇವತ್ತು ಯೂಸ್ ಆಗಿಲ್ಲ ಅಂತಂದ್ರೆ ನಿಮಗೆ ಮುಂದೊಂದು ದಿನ ಪ್ರಮೋಷನ್ ಅವಶ್ಯಕತೆ ಬಿದ್ದಾಗ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಡೀಟೇಲ್ಸ್ ಎರಡೂ ಕೂಡ ನಾನು ಸ್ಕ್ರೀನ್ ಮೇಲೆ ಶೋ ಮಾಡಿರ್ತೀನಿ. ತುಂಬ ಅಂದರೆ ತುಂಬ ಆಫರ್ಡಬಲ್ ಪ್ರೈಸ್ಗೆ ನಿಮಗೆ ಅವರು ಪ್ರಮೋಷನ್ನ ಮಾಡಿಕೊಡ್ತಾರೆ. ಬೇರೆಯವರೆಲ್ಲ 5,000 10,000 ಈ ಥರ ಆಫರ್ ಮಾಡ್ತಾರೆ. ಬಟ್ ಇವರು ಅದಕ್ಕಿಂತ ತುಂಬ ಅಂದರೆ ತುಂಬ, ನನಗೆ ಆ್ಯಕ್ಚುಲಿ ಇಷ್ಟು ಕಮ್ಮಿ ಬೆಲೆಗೆ ಮಾಡ್ತಾ ಇದ್ದಾರೆ ಇವರು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ತುಂಬ ಕಮ್ಮಿ ಬೆಲೆಗೆ ನಿಮಗೆ ಪ್ರಮೋಷನ್ ವೀಡಿಯೋಸ್ನ ಅವರು ಮಾಡಿಕೊಡ್ತಾರೆ. ಒಂದು ಸಲ ಕಾಂಟ್ಯಾಕ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಯಾರಿಗಾದರೂ ಅವಶ್ಯಕತೆ ಇದ್ದರೆ ಧನ್ವೀರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವೇ ಮಾತಾಡ್ಕೊಳ್ಳಿ. ಅದಕ್ಕೆ ನಾನು ಡೈರೆಕ್ಟ್ ಅವ್ರ ನಂಬರ್ ಹಾಕ್ಬಿಟ್ಟಿರ್ತೀನಿ. ನೀವೇ ಅವ್ರ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ನಿಮಗೆ ಹೇಳ್ತಾರೆ ಹೇಗೆ ಏನು ಅಂತ. ಸೊ ನೀವು ಪ್ರೈಸ್ದು ಡೀಟೇಲ್ಸ್ ಎಲ್ಲ ತೊಗೊಂಡು ನಿಮಗೆ ಇಷ್ಟ ಇದ್ದರೆ ಕಂಟಿನ್ಯೂ ಮಾಡ್ಬೋದು. ನೀವೇ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅವ್ರ ಪ್ರಮೋಷನ್ ವೀಡಿಯೋಸ್ನ ಅವ್ರ ಚಾನಲ್ ಚೆಕ್ ಮಾಡಿದ್ರೆ ನಿಮಗೆ ಅದು ಇಷ್ಟ ಆಗುತ್ತೆ. ಹೋಗಿ ಚೆಕ್ ಮಾಡ್ಕೊಂಡು ನೀವು ಪ್ರಮೋಷನ್ ವೀಡಿಯೋ ಅವಶ್ಯಕತೆ ಇದ್ದರೆ ನೀವು ಅವ್ರ ಹತ್ರ ಮಾಡಿಸ್ಕೊಬೋದು. ಈಗ ನನಗೆ ನಿನ್ನೆಯಿಂದ ಫುಲ್ಲು ಬ್ಯುಸಿ ಆಗಿಬಿಟ್ಟು ವೀಡಿಯೋಸೇ ನನಗೆ ಮಾಡ್ಕೊಳಕ್ಕೆ ಆಗಿಲ್ಲ. ನನ್ನ ಹೈಟ್ಗೂ ಇದಕ್ಕೂ ಸರಿ ಆಗ್ತಿಲ್ಲ. ಓಕೆ ಇರಲಿ, ವೀಡಿಯೋಸೇ ನನಗೆ ಮಾಡ್ಕೊಳಕ್ಕಾಗಿಲ್ಲ. ನಿನ್ನೆ ಅಲ್ಲಿ ಹೋದ್ವಿ, ಸಕ್ಕರೆ ಬೈಲ್ಗೆ ಹೋದ್ವಿ. ಇವತ್ತು ಇಲ್ಲೇ ನಮ್ಮ ಅಜ್ಜಂಪುರಕ್ಕೆ ತುಂಬ ನಿಯರ್ ಬೈ, ಒಂದು 15 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಒಂದು ಮಠ ಇದೆ. ತುಂಬ ಚೆನ್ನಾಗಿದೆ ಮಠ. ಆಲ್ರೆಡಿ ನಾನು ಅದನ್ನು ನನ್ನ ವೀಡಿಯೋದಲ್ಲಿ ನನ್ನ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ತುಂಬಿಗೆ ನಾನೊಂದ್ಸಲ ವಿಸಿಟ್ ಮಾಡಿದ್ದೆ. ಹಾಗಾಗಿ ಫ್ಯಾಮಿಲಿ ಎಲ್ಲ ಬಂದಿದ್ರಲ್ಲ, ಅವ್ರನ್ನೂ ಎಲ್ಲ ಕರ್ಕೊಂಡು ಹೋಗೋಣ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಂತ ಅಂದ್ಬಿಟ್ಟು ಈಗ ಹೊರಟಿದ್ದೀವಿ ಎಲ್ಲರೂ. ಸೊ ಬನ್ನಿ ಏನಾಗುತ್ತೆ ನೋಡೋಣ. ಅದು ಸ್ಕೂಲು. ಫೋಟೋ ಬೇಕಾ? ಬೆಳಿಗ್ಗೆ ಒಂದು 11 ಗಂಟೆ ಹಂಗೆಲ್ಲ ರೆಡಿ ಆಗಿಬಿಟ್ಟು ಹೊರಟ್ವಿ. ಇಲ್ಲಿಂದ ಹೆಚ್ಚು ಕಡಿಮೆ ಒಂದು 30 to 35 ಮಿನಿಟ್ಸ್ ಜರ್ನಿ ಆಗುತ್ತೆ ನಮಗೆ ಈ ಪ್ಲೇಸಿಗೆ. ಬಂದು ಇಲ್ಲೊಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿ ಆನೆ ಹತ್ರ ಎಲ್ಲರೂ ಒಂದಷ್ಟು ಫೋಟೋ ತೆಗೆಸ್ಕೊಂಡು ಒಂದು ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತಂದ್ಬಿಟ್ಟು ಎಲ್ಲರನ್ನೂ ಕೂತ್ಕೊಳ್ಳೋಕೆ ಹೇಳ್ತಾ ಇದ್ದೆ. ಈ ಗ್ರೂಪ್ ಫೋಟೋ ತೆಗಿಯೋದು ಹೆಂಗೆ ಗೊತ್ತಾ? ಕಪ್ಪೆಗಳನ್ನ ತಕ್ಕಡಿ ಒಳಗೆ ಹಾಕ್ದಂಗೆ ಅನ್ಸುತ್ತೆ ನಂಗೆ ನಿಜವಾಗ್ಲೂ. ಫೋಟೋಗ್ರಾಫರ್ಸ್ಗೆಲ್ಲ ಅದು ಎಷ್ಟು ತಾಳ್ಮೆ ಇರುತ್ತೆ ಅಲ್ವಾ? ಅದೆಲ್ಲ ಫೋಟೋಸ್ ತೆಗಿಬೇಕಾದ್ರೆ ಎಲ್ಲರನ್ನೂ ಸಂಭಾಳಿಸ್ಕೊಂಡು ಅವ್ರು ಈ ಕಡೆ ನೋಡಿ ಇವ್ರು ಆ ಕಡೆ ನೋಡಿ ಅಂತೆಲ್ಲ ಹೇಳ್ಕೊಂಡು ಹೆಂಗೆ ಮೇಂಟೈನ್ ಮಾಡಬೇಕಪ್ಪ ಅನಿಸುತ್ತೆ ಫೋಟೋ ತೆಗಿಬೇಕಾದ್ರೆ. ಆಮೇಲೆ ಸ್ಕೂಲ್ ಕ್ಯಾಂಪಸ್ಸಲ್ಲಿ ಹೋದ್ವಿ. ಅವತ್ತು ನಾವು ಹೋಗಿದ್ದಾಗ ಸ್ಕೂಲ್ ಮಕ್ಕಳೆಲ್ಲ ಇರಲಿಲ್ಲ, ರಜಾ ಇದ್ದಿದ್ದರಿಂದ. ಬಟ್ ಇವತ್ತು ಫುಲ್ಲು ಮಕ್ಕಳಿದ್ವು. ನಾವು ಹೋಗಿದ್ದ ಟೈಮಿಗೆ ಕರೆಕ್ಟಾಗಿ ಸ್ಕೂಲ್ದು ಆಫ್ಟರ್ನೂನ್ ಊಟಕ್ಕೆ ಬೆಲ್ಲ ಆಯಿತು. ಎಲ್ಲ ಮಕ್ಕಳು ಬಂದುಬಿಟ್ರು. ಇಲ್ಲೆಲ್ಲ ಹೇಗೆ ಅಂದರೆ ಹಾಸ್ಟೆಲ್ ಮಕ್ಕಳು ತುಂಬ ಇದ್ದಾರೆ. ಇಲ್ಲೇ ಇದೆ, ಇವ್ರದ್ದೇ ಹಾಸ್ಟೆಲ್ ಇದೆ. ಹಾಸ್ಟೆಲ್ ಮಕ್ಕಳು ತುಂಬ ಇದ್ದಾರೆ. ಆ ಮಕ್ಕಳಿಗೆಲ್ಲ ಏನು ಅಂತಂದರೆ ಈ ಥರ ನಮ್ಮ ಥರ ಯಾರಾದರೂ ಬಂದರೆ ಅವರಿಗೆ ಅವ್ರ ಹತ್ರ ಫೋನ್ ಮಾಡಿಸ್ಕೊಂಬಿಡ್ತವೆ. ಫೋನ್ ಇಸ್ಕೊಂಡು ಅವ್ರ ಮನೆಗೆ ಫೋನ್ ಮಾಡೋಕ್ಕೆ ಶುರು ಮಾಡ್ತವೆ. ನೋಡಿದಾಗ ಬೇಡ ಕೊಡಲ್ಲ ಅಂತಲೂ ಅನ್ನೋಕ್ಕಾಗಲ್ಲ. ಒಂಥರ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡುತ್ತೆ. ಏಕೆ ಅಂತಂದರೆ ತುಂಬ ಹಿಂಗೆ ಅಷ್ಟು ದಿವಸದಿಂದ ಅಪ್ಪ ಅಮ್ಮನ ಬಿಟ್ಟಿರ್ತವೆ ಈ ಮಕ್ಕಳು. ವೀಕ್ಲಿ 1 ಡೇ ಅಷ್ಟೇ ಅಂತೆ ಇವ್ರಿಗೆ ಪೇರೆಂಟ್ಸ್ ಜೊತೆ ಮಾತಾಡೋಕ್ಕೆ ಪರ್ಮಿಷನ್ ಕೊಡೋದು. ನಾನು ಸುತ್ತೂರಲ್ಲಿ BEd ಮಾಡಬೇಕಾದ್ರೂ ಹಂಗೆ ಮಾಡ್ತಿದ್ದೆ. ನಾನು ಕೂತ್ಕೊಂಡ್ಬಿಡ್ತಿದ್ದೆ ಹೋಗಿ ಅಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಫೋನೆಲ್ಲ ಮಾಡಿಕೊಡೋದು ಹಿಂಗೆ ಮಾಡ್ತಿದ್ದೆ. ಸೊ ನನಗೆ ಅದೆಲ್ಲ ನೆನಪಾಯಿತು. ಒಂಥರ ಬೇಜಾರು ಅನಿಸ್ಬಿಡುತ್ತೆ ಈ ಥರ ಮಕ್ಕಳನ್ನ ನೋಡಿದಾಗ. ಹೆಂಗಿರ್ತಾರಪ್ಪ ಈ ಪೇರೆಂಟ್ಸು ಇಷ್ಟು ದೂರ ಮಕ್ಕಳನ್ನ ಬಿಟ್ಟು ಅಂತ. ಆದರೆ ಏನೂ ಮಾಡೋಕ್ಕಾಗಲ್ಲ, ಅವರ ಫೈನಾನ್ಷಿಯಲ್ ಕಂಡೀಷನ್ ಆ ಥರ ಇರುತ್ತೆ. ಹಂಗೆ ದೂರ ತಂದು ಬಿಟ್ಬಿಡ್ತಾರೆ. ಆದರೆ ಈ ಥರ ಬಂದು ಆ ಥರ ಮಕ್ಕಳು ಬಂದು ಫೋನ್ ಮಾಡಿಕೊಡಿ ಅಂತ ಒಂಥರ ವಾಯ್ಸಲ್ಲಿ ಕೇಳಿಬಿಡ್ತಾರಲ್ಲ, ಅದು ಒಂಥರ ಬೇಜಾರಾಗ್ಬಿಡುತ್ತೆ. ಯಾಕಪ್ಪ ಈ ಪೇರೆಂಟ್ಸ್ ಈ ಥರ ಬಂದು ಮಕ್ಕಳನ್ನೆಲ್ಲ ಇಷ್ಟು ದೂರ ಬಿಟ್ಬಿಡ್ತಾರೆ ಅಂತ ಅನ್ನಿಸ್ಬಿಡುತ್ತೆ ನನಗೆ. ಆಮೇಲೆ ಅಲ್ಲೊಂದು ಟೈಮೆಲ್ಲ ಸ್ಪೆಂಡ್ ಮಾಡ್ಕೊಂಡು ಮನೆಗೆ 3:30 ಹಂಗೆ ಬಂದ್ವಿ.
ಪುನರ್ವ ಬರ್ತಾ ಕಾರೆಲ್ಲ ಒಂದು ಸ್ವಲ್ಪ ಹೊತ್ತು ಮಲಗಿದ್ದಷ್ಟೇ. ಪುನಃ ಟ್ರೈ ಮಾಡಿದ್ರೆ ಅವ್ನು ಮಲ್ಕೊಳ್ಳೇ ಇಲ್ಲ. ಎಲ್ಲ ಮಲಗಿದ್ದು ಬಟ್ ಇವನು ಮಾತ್ರ ಮಲ್ಕೊಳ್ಳೇ ಇಲ್ಲ. ಇವನು ಏನು ಮಾಡ್ತಿದ್ದಾನೆ ಗೊತ್ತಾ, ಇಬ್ರಿಗೂ ಒಂದೊಂದು ಗೊಂಬೆ ಕೊಟ್ಬಿಟ್ಟು ಕಿತ್ತಾಡಿ ಅಂತ ಕೊಟ್ಬಿಟ್ಟು ತಾನು ಮಾತ್ರ ಫುಲ್ಲು ಖುಷಿಯಾಗಿ ಎಷ್ಟು ಗೊತ್ತಾ ನಕ್ಕಿರೋದವನು, ಕಣ್ಣಲ್ಲಿ ನೀರು ಬರೋ ಅಷ್ಟು ನಕ್ಕಿದ್ದಾನೆ. ಅವ್ನಿಗೇನಾದರೂ ಒಂದು ಮಾಡಿಬಿಟ್ಟು ಅದು ಇಷ್ಟ ಆಗಿಬಿಟ್ರೆ ಅವನು ಅದನ್ನು 3-4 ಸಲ ಮಾಡಿಸ್ತಾನೆ. ಹಂಗೆ ಕಿತ್ತಾಡಿ ಅಂತ ಅಂದ್ಬಿಟ್ಟು ಕಿತ್ತಾಡಿಸ್ತಿದ್ದಾನೆ ಇಬ್ಬರ ಹತ್ರನೂ. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತಡಿ